ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನೋಡ್ರಿ, ನಮ್ದಿದು ಟ್ರಿಪ್ಪಿಂದ ನಾನು ನಿನ್ನೆ ಆಮೇಲೆ ಮೊನ್ನೆ ಎಲ್ಲ ಹಾಕಿದ ವಿಡಿಯೋ ಎಲ್ಲ ಒಂದು ದಿವಸದೊಳಗೆ ನಾವು ಮೈಸೂರೊಳಗೆ ಎಲ್ಲ ಏನೇನು ಪ್ಲೇಸ್ನ ನೋಡಿದ್ವಿ ಅದನ್ನು ನಾನು ಹಾಕ್ದಂಥದ್ದು. ಈ ವಿಡಿಯೋ ಏನೈತಲ್ಲ ನಮ್ದು ನೆಕ್ಸ್ಟ್ ಡೇ ನಾವು ಮೈಸೂರೊಳಗೆ ಮತ್ತು ಏನು ಉಳಿದಿದ್ದೆಲ್ಲ ಪ್ಲೇಸ್ ಅವನ್ನ ನೋಡೋಣ ಅಂಥೇಳಿ ನಾವು ಬೆಳಿಗ್ಗೆ ರೆಡಿಯಾಗಿ ಹೊಂಟಂಥದ್ದು ನೋಡ್ರಿ. ಹಂಗೆ ಏನಂತ ಹೇಳಿದ್ರೆ ನಾವು ಫಸ್ಟ್ ಒನ್ ಡೇ ಜರ್ನಿ ಆತ. ಬೆಳಿಗ್ಗೆಲ್ಲ ರೀಚ್ ಆಗಿ ಅವತ್ತು ನೈಟ್ವರೆಗೂ ಟಿ ಟಿ ಗಾಡಿ ಎಲ್ಲ ಮಾಡಿಕೊಂಡು ಎಲ್ಲ ಪ್ಲೇಸ್ನೂ ನೋಡ್ಕೊಂಡ್ವಿ. ಆಲ್ಮೋಸ್ಟ್ ಏನೇನು ಮೇನ್ ಪ್ಲೇಸ್ ಅದಾವಲ್ರಿ ಮೈಸೂರೊಳಗೆ ನೋಡುವಂಥವು ಅವನ್ನೆಲ್ಲನೂ ಕವರ್ ಮಾಡ್ಕೊಂಡ್ವಿ. ಅದಾದ ನೆಕ್ಸ್ಟ್ ಡೇ ಏನೈತಲ್ಲ ನಮ್ದು ಟ್ರೈನ್ ನೈಟ್ 11 ಗಂಟೆಗೆಲ್ಲ ಐತ್ರಿ ನೈಟ್. ಹಾಗಾಗಿ ಅದು ಒಂದು ಡೇ ನಮ್ಗೆ. ಮತ್ತು ನೆಕ್ಸ್ಟ್ ಡೇನು ನಮ್ಗೆ ಇನ್ನೂ ಅಡ್ಡಾಡೋಕ್ಕೆಲ್ಲ ಟೈಮ್ ಇತ್ತಲ್ಲ, ಹಾಗಾಗಿ ನಾವು ಮತ್ತು ಅವಾಗೇನು ಯಾವುದೋ ಟಿ ಟಿ ಗಾಡಿ ಏನೂ ಇದನ್ನು ಮಾಡಲಿಲ್ಲ. ಏನಂತ ಪ್ಲ್ಯಾನ್ ಮಾಡಿದ್ವಿ ಅಂದರೆ ನಮ್ಗೆ ನೈಟ್ ಇತ್ತಲ್ಲ, ಆಲ್ಮೋಸ್ಟ್ ಒಂದು ಸ್ವಲ್ಪ ಪ್ಲೇಸ್ ಅಂತೂ ಎಲ್ಲನೂ ನಮ್ಗೆ ಕವರ್ ಆಗಿದ್ವು. ಇನ್ನೇನು ಭಾಳ ಉಳಿದಿರಲಿಲ್ಲ ನೋಡುವು. ಹಾಗಾಗಿ ನಾವು ಇವತ್ತು ಏನು ಅಂತಂದರೆ ನಂಜನಗೂಡಿಗೆ ಹೋಗೋನು. ಅಲ್ಲಿ ಹೋಗಿ ಆ ದೇವಸ್ಥಾನ ಎಲ್ಲ ನೋಡಿಕೊಂಡು ವಾಪಸ್ ಮತ್ತು ಮೈಸೂರಿಗೆ ಬಂದು ಆಮೇಲೆ ಮೈಸೂರು ಒಳಗೆ ಮತ್ತೇನಾದರೂ ಇದ್ರೆ ನೋಡಿಕೊಂಡು ನೈಟ್ ಇಲ್ಲಿಂದ ಬಿಡೋನು ಅಂಥೇಳಿ ಅಂದ್ಕೊಂಡು ಬೆಳಗ್ಗೆ ಎಲ್ಲ ರೆಡಿಯಾಗಿ ಬೆಳಗ್ಗೆ ಸ್ವಲ್ಪ ಲಘುನನ ರೆಡಿಯಾಗಿ ಬಿಟ್ವಿ ನೋಡ್ರಿ. ಎಲ್ಲ ನಾಷ್ಟ ಎಲ್ಲ ಮಾಡ್ಕೊಂಡಿದ್ದಿರಲಿಲ್ಲ ಇನ್ನೂ. ಅಂದರೆ ಇನ್ನು ನಮ್ದು ಆಲ್ಮೋಸ್ಟ್ ಇನ್ನೂ ಎಷ್ಟು ಗಂಟೆ, ನಾವು 7 ಗಂಟೆ ಅಂದರೆ ರೂಮೆಲ್ಲ ಬಿಟ್ವಿ. ಅಂದರೆ ಫಸ್ಟ್ ನಾವು ಟ್ರೈನ್ ಟಿಕೆಟ್ ಬುಕ್ ಆಗಿರಲಿಲ್ಲ ರೀ. ಹಾಗಾಗಿ ಫಸ್ಟ್ ಹೋಗಿ 8 ಗಂಟೆಗೆಲ್ಲ ಓಪನ್ ಆಕೈತಿ ಬುಕ್ ಮಾಡೋದು ಅಂತ ಹೇಳಿದ್ರೆ, ಹಾಗಾಗಿ ಫಸ್ಟ್ ಸ್ಟೇಷನ್ ನಿಯರನ್ನು ಇತ್ತು. ಎಂಥದ್ದು ಆಟೋ ಏನು ತೊಗೊಂಡು ಹೋಗಲಿಲ್ಲ ರೀ. ಬೆಳಿಗ್ಗೆ ವಾಕಿಂಗೂ ಆಕತಿ. ಆಮೇಲೆ ಏನು ಬಿಸಿಲಿಂದ ಅಂದ್ರೆ ಲೇಟ್ ಆದರೆ ಬಿಸಿಲು ಇರ್ತೈತಿ. ಇನ್ನೂ ಲೇಟ್ ಆಗಿರಲಿಲ್ಲ, ಏನಿಲ್ಲ, ಆರಾಮಾಗಿ ಒಂಥರ ವಾಕಿಂಗ್ ಆಕೈತೆ ಬೆಳಿಗ್ಗೆ ಅಂತ ಹೇಳಿ ಅಲ್ಲಿ ನಿಯರ್ ಆಗಿತ್ತು. ಸೊ ಈ ರೀತಿ ಐತೆ ನೋಡ್ರಿ ಸ್ಟೇಷನ್ನು, ಮೈಸೂರ್ದು ರೈಲ್ವೆ ಸ್ಟೇಷನ್ ಈ ರೀತಿಯಾಗೆಲ್ಲ ಐತಿ. ಚಲೋ ಐತಿ, ಚಂದ ಐತಿ ನೋಡಾಗ. ಅದ್ರಾಗ ಬೆಳಿಗ್ಗೆಲ್ರಿ ಇನ್ನೂ ಚಂದ ಕಾಣಿಸ್ತಿರ್ತೈತಿ. ಯಾವುದೇ ಪ್ಲೇಸ್ ಆಗಲಿ ಬೆಳಿಗ್ಗಿನ ವಾತಾವರಣ ಅದೊಂದು ರೀತಿ ನೋಡಾಕನ ಚಂದ ಅಲ್ರಿ, ಹಂಗಿತ್ತು. ಸೊ ಹೋಗಿ ಅಲ್ಲೆಲ್ಲನೂ ಟಿಕೆಟ್ ಎಲ್ಲ ಸ್ವಲ್ಪ ಹೊತ್ತು ನಿಂತು ನಾವು ಏನಂತಂದ್ರೆ ಹೋದ್ವಿ. ಅಲ್ಲೆಲ್ಲ ಬುಕ್ ಮಾಡ್ಕೋಬೇಕು ಅಂತಂದ್ರೆ ನಾವು 8 ಗಂಟೆಗೆ ಓಪನ್ ಆಕ್ಕತಿ ಅಂತ ಹೇಳಿ ನಾವು ಹೋದ್ವಿ. ಅವಾಗೆಲ್ಲ ಕ್ಯೂ ಹಚ್ಚಿ ಎಲ್ಲ ತೊಗೊಂಡು ಬಂದರೆ ಅದೆಲ್ಲ ಫಾರ್ಮ್ ಎಲ್ಲ ಫಿಲಪ್ ಮಾಡೋದಿತ್ತು. ಅದನ್ನೆಲ್ಲ ಮಾಡಿ ಕೊಟ್ಟು ಆದಮೇಲೆ ಅವ್ರೇನು ಹೇಳಿದರು ಅಂತಂದ್ರೆ, ಇಲ್ಲ 11 ಗಂಟೆಗೆ ಬಂದರೆ ನೀವು ಟಿಕೆಟ್ನ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರು. ಸೊ ಮತ್ತು 11 ಗಂಟೆ ಎಲ್ಲ ಅಂಥೇಳಿ ಮತ್ತು ನಾಷ್ಟ ಎಲ್ಲ ಆಗಿರಲಿಲ್ಲ. ಅಲ್ಲೇ ಹೋಗೆಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅದನ್ನೆಲ್ಲ ತೊಗೊಂಡು ಆದಮೇಲೆ ನಾವು ಮತ್ತು ಅಲ್ಲಿಂದನೇ ಟ್ರೈನ್ ಇತ್ತು ರೀ. ಎಲ್ಲಿಗೆ ಅಂತಂದ್ರೆ ನಂಜನಗೂಡು ಅಲ್ಲಿಗೆ ಅದ ಸ್ಟೇಷನ್ನಿಂದನೇ ಮತ್ತು 11:15 ಟ್ರೈನ್ ಇತ್ತು. ಸೊ ಮತ್ತು ಅದ ಟ್ರೈನ್ ಹಿಡ್ಕೊಂಡು ನಾವು ಇವಾಗ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ನೋಡ್ರಿ. ಮಸ್ತ್ ಐತಿ ದೇವಸ್ಥಾನ ಮಾತ್ರ, ನಿಜವಾಗ್ಲೂ ಹೇಳ್ತೀನಿ ಮಸ್ತ್ ಐತಿ. ಬಸ್ಸಿಗೂ ಹೋಗೋಕ್ಕೂ ಅನುಕೂಲ ಐತಿ, ಆಮೇಲೆ ಟ್ರೈನಿಗೆ ಹೋಗೋಕ್ಕೂ ಅನುಕೂಲ ಐತ್ರಿ. ಬೆಳಿಗ್ಗೆ 9 ಗಂಟೆಗೂ ಒಂದು ಟ್ರೈನ್ ಐತಿ ನಂಜನಗೂಡಿಗೆ ಮೈಸೂರು ಸ್ಟೇಷನ್ನಿಂದ. ಆಮೇಲೆ 11:30 12 ಗಂಟೆ ಆ ರೀತಿ ಒಂದು ಟ್ರೈನ್ ಐತಿ. ಆದ್ರೆ ಏನಂತ ಹೇಳಿದ್ರೆ ನಾವು ಏನು ಟ್ರೈನಿಗೆ ಹೋಗ್ತೀವಲ್ರಿ, ಟ್ರೈನಿಗೆ 1 ಅವರ್ ಟೈಮ್ ತೊಗೋತೈತಿ ಹೋಗೋಕೆ. ಬಸ್ಸಿಗೆಲ್ಲ ಆದರೆ ಒಂದು ಅರ್ಧ ಗಂಟೆ ಸಾಕು ನೋಡ್ರಿ, ಒಂದು ಅರ್ಧ ತಾಸು ಸಾಕು. ಟ್ರೈನಿಗೆ ಹೋದ್ವಿ ಅಂತಂದ್ರೆ ಒಂದು ಸ್ವಲ್ಪ ಅದು ಜಂಕ್ಷನ್ ಎಲ್ಲ ಬಂದಾಗ ನಿಂತು ಸ್ಟಾಪಾಗಿ ಆ ರೀತಿ ಒಂದು ಸ್ವಲ್ಪ ಲೇಟ್ ಆಕತಿ, 1 ಅವರ್ ಆಕತಿ. ಬಸ್ಸಿಗಾದ್ರೆ ಒಂದು ಅರ್ಧ ತಾಸು ಸಾಕು ನೋಡ್ರಿ ಆ ರೀತಿ. ಅಂದರೆ ನಾವು ಹೋಗುವಾಗ ಹೆಂಗೋ ಸ್ಟೇಷನ್ ಒಳಗೆ ಇದ್ವಿ ಮತ್ತು ಐತಿ ಅಂತಂದ್ರೆ ಅದೇ ಟೈಮಿಗೆ ಮತ್ತೇನು ಬಸ್ ಸ್ಟಾಪಿಗೆಲ್ಲ ಹೋಗೋದು ಅಂತ ಹೇಳಿ ಅಂದ್ಕೊಂಡು ನಾವು ಅಲ್ಲಿಂದನೇ ಹೋದ್ವಿ. ಆಮೇಲೆ ಬರುವಾಗ ಬಸ್ಸಿಗೆನ ಬಂದ್ವಿ ನೋಡ್ರಿ. ಅಲ್ಲಿ ಹೋಗಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮತ್ತು ನಾವು ರಿಟರ್ನ್ ಹೆಂಗೋ ಮೈಸೂರಿಗೆ ಬರಬೇಕಿತ್ತಲ್ರಿ, ಮತ್ತು ಅಲ್ಲಿಂದನೇ ಬುಕ್ ಮಾಡಿದ್ವಿ. ಹಾಗಾಗಿ ಟ್ರೈನೆಲ್ಲ ಹಾಗಾಗಿ ಮತ್ತು ಮೈಸೂರಿಗೆ ಮಧ್ಯಾಹ್ನ ಅಂತಂದ್ರೆ ನಾವು ಮತ್ತೆ ಮೈಸೂರಿಗೆ ಬಂದು ರೀಚ್ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಪ್ಯಾಲೇಸು ಅದು ಅಂತೂ ಎಲ್ಲ ನೋಡೋದು ಅಂತೂ ಎಲ್ಲ ಆಗಿದ್ವು ರೀ ನಮ್ಮ. ಇನ್ನು ಮತ್ತೇನಂತಂದರೆ ಮಕ್ಕಳು ಹೋಗಿದ್ದ ನಮ್ಮ ಸುಜ್ಜು ಸಲುವಾಗಿ ಅಲ್ರಿ, ಹಾಗಾಗಿ
ಇದೊಂದು ಅಂಡರ್ ವಾಟರ್ದು ಫಿಶ್ದೆಲ್ಲ ನೋಡುವಂಥದ್ದು ಐತಿ ಅಂತ ಹೇಳಿದ್ರೆ, ಹಾಗಾಗಿ ಮತ್ತೆ ಅಲ್ಲಿನೂ ಹೋದ್ರಾತಂತ ಹೇಳಿ ಇನ್ನೂ ನಮ್ಗೆ ಟೈಮ್ ಅಂತೂ ಇತ್ತಲ್ರಿ. ಹಂಗಾಗಿ ಇಲ್ಲಿ ಒಂದು 4 ಗಂಟೆ ಸುಮಾರೆಲ್ಲ ಇಲ್ಲಿಗೆ ಹೋದ್ವಿ ನೋಡ್ರಿ. ಚಲೋ ಐತಿ, ಇದೇನಿಲ್ಲ, ಮಕ್ಕಳಂತೂ ಎಂಜಾಯ್ ಮಾಡ್ತಾರೆ. ಅಂದರೆ ವೆರೈಟಿ ಫಿಶ್ ಎಲ್ಲ ಅದಾವೆ. ಆ ರೀತಿ ಅವ್ರಿಗೆ ನೋಡೋಕ್ಕದು ಖುಷಿನಲ್ರಿ. ಫಿಶ್ ಎಲ್ಲ ಕಲರ್ಫುಲ್ ಫಿಶ್ ಎಲ್ಲ ಅದಾವೆ ನೋಡೋಕೆ, ಅವ್ರಿಗೆ ಖುಷಿ ಆಕತಿ. ಹಂಗೆ ಚಂದ ಐತೆ, ಅದೇನಿಲ್ಲ ನೋಡೋಕೆ. ಆದ್ರೇನು ಎಲ್ಲ ಕಡೆಗೂ ಟಿಕೆಟ್ ಅಂತೂ ಇರೋದನ್ನ ರೀ. ಇಲ್ಲೂ ಟಿಕೆಟ್, ಆಮೇಲೆ ಪ್ಯಾಲೇಸ್ಗೆ ಹೋದ್ರೆ ಅಲ್ಲೂ ಟಿಕೆಟ್, ಝೂ ಹೋದ್ರೆ ಅಲ್ಲೂ ಟಿಕೆಟ್, ಎಲ್ಲ ಕಡೆನೂ ಟಿಕೆಟ್, ಎಂಟ್ರೆನ್ಸ್ ಟಿಕೆಟ್ ತೊಗೊಂಡನ ಒಳಗೆ ಹೋಗುವಂಥದ್ದು. ಸೊ ನೋಡಿರಿ, ಇಲ್ಲಿ ನಮ್ಮ ಗುಬ್ಬಿನೂ ಎಷ್ಟು ಚಂದ ನೋಡಾಕತ್ತಿದ್ಲ ಅವನ್ನೆಲ್ಲನೂ. ಹಂಗೆ ಏನಂತಂದ್ರೆ ನಾವು ಸಮ್ಮರೆಲ್ಲ ಸಿಕ್ಕಾಪಟ್ಟಿ ಬಿಸಿಲಿರ್ತೈತಿ, ಹೆಂಗೆ ಹೋಗೋದು ಏನು ಅಂದ್ಕೊಂಡು ಹೋಗಿದ್ವಿ. ಬಟ್ ನಾವು ಅಂದ್ಕೊಂಡಷ್ಟೇನು ಬಿಸಿಲಾಗಲಿ ಆಮೇಲೆ ಇದೆಲ್ಲ ಏನು ಅಂತ ಅನ್ನಿಸ್ಲಿಲ್ಲ ರೀ ಮೈಸೂರು ಒಳಗೆ. ಆಮೇಲೆ ಝೂ ಒಳಗೆ ಏನಂದ್ರೆ ಮರ ಗಿಡ ಎಲ್ಲ ಜಾಸ್ತಿ ಇರ್ತಾವಲ್ಲ ರೀ, ತಂಪು ವಾತಾವರಣ ಅಂಥೇಳಿ ಅನ್ನಿಸ್ತೈತಿ. 6 ಕಿಲೋಮೀಟರ್ ನಡಿಬೇಕು ಅಂಥೇಳಿ ಅಂದ್ರೂ ಅಷ್ಟೇನು ಬೇಜಾರು ಅಂಥೇಳಿ ಅನ್ಸಂಗಿಲ್ಲ. ಅಂದ್ರೆ ತಂಪು ವಾತಾವರಣ ಇರ್ತೈತೆ, ಗಿಡ ಮರ ಎಲ್ಲ ಇದ್ದಾಗ ಅದೊಂದು ಸ್ವಲ್ಪ ಗಾಳಿ ಎಲ್ಲ ಇರ್ತೈತಲ್ಲ, ಹಾಗಾಗಿ ಕೂಲ್ ಅಂತಲೇ ಅನ್ನಿಸ್ತೈತಿ. ಅಷ್ಟು ಶೆಕೆ ಬಿಸಿಲು ಅಂಥೇಳಿ ಅನ್ಸಂಗಿಲ್ಲ. ಆಮೇಲೆ ಇಲ್ಲಿನೂ ಸೇಮ್ ಹಂಗಲ್ರಿ, ಇಲ್ಲಿನೂ ಒಳಗಡೆ ಎಲ್ಲನೂ ಕೂಲಾಗೇ ಇರ್ತೈತಿ. ಅಷ್ಟೇನು ಬಿಸಿಲು ಅದು ಅಂಥೇಳಿ ಏನು ಅನ್ನಿಸ್ಲಿಲ್ಲ ರೀ. ಆದರೆ ನಾವು ಹೋಗುವಾಗ ಎಷ್ಟು ಬಿಸಿಲು ಇರ್ತೈತೋ ಏನೋ ಅಂಥೇಳಿ ಅಂದ್ಕೊಂಡು ಹೋದಂಥದ್ದು ನೋಡ್ರಿ. ಸುಜ್ಜು ಗುಬ್ಬಿ ಅಂತೂ ಮಸ್ತ್ ಆಟ ಆಡಿದ್ರೆ ಇಬ್ಬರೂ. ಹಿಂಗೆ ಒಟ್ಟು ಒಂದು ಸಲನಾದರೂ ಈ ರೀತಿ ಹೋಗೋದ್ರಿಂದ ನಮಗೂ ಒಂಥರ ರಿಫ್ರೆಶ್ ಅಂಥೇಳಿ ಅನ್ನಿಸ್ತೈತಿ. ಹೊರಗಡೆ ತಿರುಗಿ ಬಂದಾಗ ಅದೊಂದು ಏನಂತೀವಿ ರೀ, ಅದು ಮೈಂಡ್ ಒಂಥರ ರಿಲ್ಯಾಕ್ಸ್ ಆದಂಗೂ ಅನ್ನಿಸ್ತೈತಿ. ನಮ್ಮದು ಏನೇನೋ ಟೆನ್ಷನ್ನು ಅದು ಇದು ಎಲ್ಲ ಹೊರಗಡೆ ಹೋದಾಗ ಅದನ್ನು ನೋಡಿ ನಮ್ಮ ಲಕ್ಷ್ಯ ಎಲ್ಲ ಆ ಕಡೆ ಹೋಗತಿ. ಇನ್ನೂ ಒಂದು ಸ್ವಲ್ಪ ಖುಷಿ ಆಕತ್ರಿ ಹೊರಗೆ ಹೋಗಿ ಅಡ್ಡಾಡಿ ಬಂದ್ರೆ, ಅದು ರಿಲ್ಯಾಕ್ಸ್ ಆಗುವಂಥದ್ದು. ಆಮೇಲೆ ಮೈಂಡ್ ಏನಂದ್ರೆ ಪೂರ ನಮ್ದು ಆ ಕಡೆನೇ ಡೈವರ್ಟ್ ಆಗಿಬಿಡ್ತೈತಿ. ಅಂದರೆ ಹೊಸ ಪ್ಲೇಸ್ ನೋಡ್ತೇವೆ, ಹೊಸ ಜಾಗ ಎಲ್ಲ ನೋಡಿ ಅದೊಂಥರ ಮೈಂಡ್ ರಿಫ್ರೆಶ್ ಆಕತಿ, ಆರಾಮಾಗಿ ಇರುವಂಥದ್ದು ನೋಡ್ರಿ. ಹಂಗೆ ಮತ್ತು ಏನಂತ ಹೇಳಿದ್ರೆ ಅದ್ರಾಗ ಇನ್ನೊಂದು ಏನಂದ್ರೆ ನಾವು ಪೂರ ಆಗಿದ್ರೆ ಭಾಳ ಚಲೋ ರೀ. ಆದರೆ ಮಕ್ಕಳನ್ನೆಲ್ಲ ತೊಗೊಂಡೋಗಿರ್ತೀವಲ್ಲ, ಒಂದು ಸ್ವಲ್ಪ ನಮಗೆ ಅಡ್ಡಾಡೋಕ್ಕೆಲ್ಲ ಒಂದು ಸ್ವಲ್ಪ ಇದು ಅನಿಸುವಂಥದ್ದು. ಇದನ್ನೆಲ್ಲ ನೋಡ್ಕೊಂಡು ಮತ್ತು ನೆಕ್ಸ್ಟ್ ಏನಂತಂದರೆ ಇನ್ನೊಂದು ಸ್ನೋದು ಒಂದು ಇದೈತ್ರಿ ಅಲ್ಲಿ, ಅದಕ್ಕೂ ಟಿಕೆಟ್ ತೊಗೊಂಡಿದ್ರು ಮನೆಯವರೇ. ಅಲ್ಲಿನೂ ಹೋದ್ವಿ. ಇದನ್ನೆಲ್ಲ ಮುಗಿಸ್ಕೊಂಡು 6 ಗಂಟೆ ಅಂದರೆ ಇದು 4 ಗಂಟೆಗೆಲ್ಲ ಹೋಗಿದ್ವಿ. 6 ಗಂಟೆವರೆಗೂ ಇದಾತ್ರಿ. ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ 6 ಗಂಟೆಯಿಂದ ಮತ್ತೆ ಅಲ್ಲಿ ಹೋದ್ವಿ ರೀ. ಅದನ್ನೆಲ್ಲನೂ ಆಟ ಆಡಿಕೊಂಡು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಅಂದ್ರೆ 8 ಗಂಟೆ ಈ ರೀತಿ ಎಲ್ಲ ಆಯ್ತು ನೋಡ್ರಿ. ಈ ಟೈಮಿಗೆ 6 ಗಂಟೆ ಹೊರಗಡೆ ಈ ರೀತಿ ಐತ್ರಿ. ಅದು ಸ್ನೋದು ಎಲ್ಲ ಏನೈತಲ್ಲ, ಮಿರರ್ ಇಮೇಜ್ ಅಂಥೇಳಿ, ಮಿರರ್ ಇಮೇಜ್ದು ಒಂದು ಐತ್ರಿ. ಅಲ್ಲಿನೂ ಹೋಗಿ ಅಲ್ಲಿ ಒಳಗಡೆ ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ, ಫೋಟೋಸ್ ಅಷ್ಟೇ ತಗೊಂಡಿದ್ವಿ. ಆಮೇಲೆ ಸ್ನೋದು ಒಂದು ಇದನ್ನು ಸಿಕ್ಕಾಪಟ್ಟಿ ಕೋಲ್ಡ್ ಇರ್ತೈತೆ ರೀ ಒಳಗಡೆ. ಅವರೆಲ್ಲನೂ ಕೊಟ್ಟಿರ್ತಾರೆ, ಗ್ಲೌಸು ಎಲ್ಲ, ಶೂ ಎಲ್ಲ ಕೊಟ್ಟಿರ್ತಾರೆ. ಬಟ್ ಸಣ್ಣ ಮಕ್ಳಿಗೆ ತೊಗೊಂಡು ಹೋಗೋದು ಅಷ್ಟು ಈಸಿ ಅಲ್ರಿ. ಯಾಕಂದ್ರೆ 3 ವರ್ಷದ ನಂತರ ಮಕ್ಕಳು ಒಂದು ಸ್ವಲ್ಪ ತಡ್ಕೊತಾರೆ ಈ ಥರ ಕೋಲ್ಡ್ ಆಗಲಿ ಎಲ್ಲನೂ. ಈಗ ನಮ್ಮ ಗುಬ್ಬಿ ಥರ ಈಗ 1 ವರ್ಷದ ಸಣ್ಣ ಮಕ್ಕಳಿಗೆಲ್ಲ ತೊಗೊಂಡು ಹೋಗೋದು ಅಷ್ಟು ಇದಾಗಂಗಿಲ್ಲ. ಸಿಕ್ಕಾಪಟ್ಟಿ ಕೋಲ್ಡ್, -0 ಎಲ್ಲ ಇಟ್ಟಿರ್ತಾರೆ ರೀ ಅವ್ರು. ಹಾಗಾಗಿ ಸಿಕ್ಕಾಪಟ್ಟಿ ಕೋಲ್ಡ್. ನನಗನ ಆಗಲಿಲ್ಲ ಸ್ವಲ್ಪ ಹೊತ್ತು. ಇನ್ನು ಸಣ್ಣ ಮಕ್ಕಳಿಗೆ ಆಟ ಆಡೋಕೆ ಆಗಂಗಿಲ್ಲ ರೀ ಅವ್ರಿಗೆ. ನಮ್ಮ ಸುಜ್ಜನಂತವ್ರಾದ್ರೆ ಆರಾಮಾಗಿ ಆಟ ಆಡ್ತಾರೆ, ಅವ್ರಿಗೆ ಮಜಾ ಬರ್ತೈತಿ, ಅವ್ರು ಆಟ ಆಡ್ತಾರೆ. ಸ್ವಲ್ಪ ಸಣ್ಣ ಮಕ್ಳಿಗೆ ತೊಗೊಂಡು ಹೋಗೋದು ಅಷ್ಟು ಇದಲ್ಲ ಅಂಥೇಳಿ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ ಹೊತ್ತಲ್ಲಿ ಗುಬ್ಬಿ ಕರ್ಕೊಂಡು ಆಮೇಲೆ ಹೊರಗೆ ಹೋಗಿ ಕುಂತೆ ರೀ. ಆಮೇಲೆ ಮತ್ತು ಮನೆಯವ್ರು ಬಂದು ಅವ್ರು ಕರ್ಕೊಂಡ್ರೆ ನಾನು ಸುಜ್ಜುಗೆ ಹೋಗಿ ಆಟ ಆಡಿದ್ವಿ. ಹಂಗೆ ಮಾಡ್ಕೊಂಡು ಬಂದ್ವಿ. ಚಲೋ ಐತ್ರಿ ಇದನ್ನು ಮಾತ್ರ ಆಟ ಆಡೋಕ್ಕೆಲ್ಲ. ಆದ್ರೇನು ಅದು ಸಣ್ಣ ಮಕ್ಳದಷ್ಟು ಸ್ವಲ್ಪ ಅವ್ರಿಗೆ ತೊಂದರೆ ಆಗುವಂಥದ್ದು. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನಾವು ಇದೆಲ್ಲ ಆದಮೇಲೆ ಮತ್ತು ಮೈಸೂರು ಸ್ಟೇಷನ್ಗೆಲ್ಲ ಬಂದ್ವಿ ನೋಡ್ರಿ. ಆರಾಮಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂಥೇಳಿ ಅನ್ಕೊತೀನಿ. ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಹಂಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ.
ಹಂಗೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮದು ರಾತ್ರಿ ನೈಟ್ 11 ಗಂಟೆಗೆಲ್ಲ ಟ್ರೈನ್ ಇತ್ತು ರೀ. ಸೊ ಅದನ್ನು 11 ಗಂಟೆಯಿಂದ ಬಿಟ್ಟರೆ ಇದು ಬೆಳಿಗ್ಗೆ ನೋಡಿರಿ, ಬೆಳಿಗ್ಗಿನ ಟೈಮ್ ಒಳಗೆ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.